ಗಂಗಾವತಿಯ ಸಿವಿಎಸ್ ಗಂಜಿನಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಡಿಬಿ ಬ್ಯಾಂಕ್ ಆವರಣದಲ್ಲಿ ರೈತರ ದಿನಾಚರಣೆಯ ಅಂಗವಾಗಿ ಬ್ಯಾಂಕ್ ವತಿಯಿಂದ ರೈತರಿಗೆ ಸನ್ಮಾನ ಮತ್ತು ಬ್ಯಾಂಕಿನ ಸೌಲಭ್ಯಗಳ ಕುರಿತು ರೈತರಿಗೆ ಮಾಹಿತಿಯನ್ನು ತಿಳಿಸಲಾಯಿತು. ಈ ಸಂಬಂಧ ಆಯೋಜಿಸಿದ ಕಾರ್ಯಕ್ರಮವನ್ನು ಎಪಿಎಂಸಿ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಇತರ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಅಲ್ಲಿ 1950 ಆ ಟೈಮಲ್ಲಿ ತಗೊಂಡು ಅಂದರೆ ಎಲ್ಲರೂ ನಮ್ಮಪ್ಪ ಫಾರ್ಮರು, ನಮ್ಮ ಅಣ್ಣ ಫಾರ್ಮರು, ನಾವು ಫಾರ್ಮರು ಇದೇ ಹೇಳ್ತಾ ಇದ್ವಿ. ಈ ಫಾರ್ಮರ್ ಡೇಸ್ ಅನ್ನೋದು ಡಿಸೆಂಬರ್ 23ನೇ ತಾರೀಕಿನ ಫಾರ್ಮ್ ಮಾಡಿದರು. ಇದು ನಮ್ಮ ಚೌಧರಿ ಚರಣ್ ಸಿಂಗನೇ ನಮ್ಮ ಇಂಡಿಯಾಕ್ಕೆ 5th ಪ್ರೈಮ್ ಮಿನಿಸ್ಟರ್. ಅವರು ಈಸ್ ದ ಟಾಲೆಸ್ಟ್ ಪರ್ಸನು. ಅವರು 1979 1980ವರೆಗೂ 1 ವರ್ಷ ಪ್ರಧಾನಮಂತ್ರಿ ಅವರು ಚಾರ್ಜ್ ತಗೊಂಡ್ರು. ಆವಾಗ ಭಾಳ ರಿಫಾರ್ಮ್ಸ್ ಮಾಡಿದ್ರು. ಅವರು ರೈತರಿಗೋಸ್ಕರ ಫೇವರ್ ಮಾಡಬೇಕನಿ ಭಾಳ ಸ್ಕೀಮ್ಸ್ ತಗೊಂಬಂದರು. ಅದಕ್ಕೋಸ್ಕರ ಅವ್ರ ಬರ್ತ್ಡೇನು ನಾವು ರೈತರ ದಿನ ಆ ಥರ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅದು ಈ ಡಿಸೆಂಬರ್ 23 ಅನ್ನೋದು ಆ ಥರ ಫಾರ್ಮ್ ಆಗಿದೆ. ನಮ್ಮ 1950 ಅದಕ್ಕೆ ಮುಂಚೆನೂ ನಮ್ಮ GDP ಅಂದರೆ ದೇಶ ಸ್ಥೂಲ ಆದಾಯ ಹೇಳ್ತೀವಿ, ಅದರಲ್ಲಿ GDP 60% ಇರ್ತಾ ಇತ್ತು, 60-65% ಇರ್ತಾ ಇತ್ತು. ಈಗ ದಿನ 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 ಕಡಿಮೆಯಾಗಿ ನಾವು ಫಾರ್ಮರಿಂದ ಸರ್ವಿಸ್ ಸೆಕ್ಟರ್ಗೆ ಬರ್ತಾ ಇದ್ವಿ. ಈಗ 16%-15%ಗೆ ಕಡಿಮೆ ಆಗಿಬಿಟ್ಟಿದೆ. ಬಟ್ ನಮ್ಮ ಕಂಟ್ರಿ ಫಾರ್ಮೇಷನ್ ಪ್ರಕಾರ ನಮಗೂ ವಿ ಹ್ಯಾವ್ ಮೋರ್ ಆಪರ್ಚುನಿಟಿ ಟು ಫಾರ್ ದ ಫಾರ್ಮಿಂಗ್. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಈ ಫಾರ್ಮೇಷನಲ್ಲಿ ಭಾಳ ಏರಿಯಲ್ಲಿ ನಂಬರ್ 1 ಸ್ಥಾನ ಇದೆ. So now I welcome everybody to this Farmers Day, and now I request our chief guest. ಇವತ್ತ ಅರ್ಥಪೂರ್ಣ ಒಂದು ರೈತರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನಾನು ಸುಮಾರು ಈ ಬ್ಯಾಂಕಿನಲ್ಲಿ, ಗಂಗಾವತಿಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸುಮಾರು
4 ದಶಕಗಳ ಕಾಲ ನಾನು ನೌಕರಿ ಮಾಡಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದೀನಿ. ಆದರೂ ಕೂಡ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇಟ್ಕೊಂಡು ಪ್ರಸಾದ್ ಅವರು ಇವತ್ತು ಕರೆದಿದ್ದಾರೆ ಅಂತಂದರೆ, ನಾವು ರೈತರ ಜೊತೆಗೆ ಯಾವ ರೀತಿ ಹೊಂದ್ಕೊಂಡು ಹೋಗ್ತೀವಿ. ಇದುವರೆಗೂ ನಮ್ಮ ಶ್ರೀನಿವಾಸ್ ಅವರು ಮತ್ತು ಗುರುಪ್ರಸಾದ್ ಅವರು ಎಲ್ಲ ರೀತಿಯ ರೈತರ ಬೆಳೆಗಳ ಬಗ್ಗೆ ಯಾವ ರೀತಿ ಬೆಳಿಬೇಕು ಅಂತಂದು ಸವಿಸ್ತರವಾಗಿ ಹೇಳಿದರು. ಆದರೂ ನಾನು ಒಂದೆರಡು ವಿಷಯಗಳಲ್ಲಿ ನಮ್ಮ ಬ್ಯಾಂಕಿನ ಬಗ್ಗೆ, ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕಿನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತೀನಿ. ಅದು ವಿಶೇಷವಾಗಿ ಕೃಷಿ ಅಭಿವೃದ್ಧಿ ಶಾಖೆ ಪರವಾಗಿ ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ರೈತ ಬಾಂಧವರೇ, ನಮ್ಮ ಗಂಗಾವತಿಯಲ್ಲಿ ಸ್ಟೇಟ್ ಬ್ಯಾಂಕ್ 1960ನೇ ಇಸ್ವಿ ಮೇ 31ಕ್ಕೆ ಪ್ರಾರಂಭ ಆಯಿತು. ಸುಮಾರು 60 ವರ್ಷಗಳ ಕಾಲ ಆಗಿದೆ. ಈ ರೈತರ, ಯಾಕಂದರೆ 1956ನೇ ಇಸ್ವಿಯಲ್ಲಿ ಲೆಫ್ಟ್ ಹ್ಯಾಂಡ್ ಕೆನಲ್ ಬಂದ ಮೇಲೆ ರೈತರ ಅವಶ್ಯಕತೆಗಳು ಜಾಸ್ತಿ ಇರೋದ್ರಿಂದ ಇದಕ್ಕಾಗಿ ಕೃಷಿ ಅಭಿವೃದ್ಧಿ ಶಾಖೆಯನ್ನು ಗಂಗಾವತಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಸೆಪ್ಟೆಂಬರ್ 1972ರಲ್ಲಿ ಪ್ರಾರಂಭ ಮಾಡಿ ಸುಮಾರು 16,000 ರೈತರಿಗೆ ನಾವು ಇಲ್ಲಿ ಸಾಲ ಸೌಲಭ್ಯಗಳನ್ನು ಕೊಟ್ಟು ನಮ್ಮ ಏಳಿಗೆಯನ್ನು ಮಾಡ್ಕೊಂಡಿದ್ದೀವಿ, ರೈತರ ಏಳಿಗೆಯನ್ನು ಕೂಡ ಮಾಡೀವಿ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ನಾನು ಸುಮಾರು 4 ದಶಕಗಳಿಂದ ನೋಡಿದಾಗ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಕೃಷಿ ಅಭಿವೃದ್ಧಿ ಶಾಖೆಗೆ 191 ಹಳ್ಳಿಗಳು ನಮ್ಮ ಜೊತೆಗಿದ್ದು, ಇವತ್ತು 150ರಿಂದ 160 ವಿಲೇಜ್ಗಳು ಕೂಡ ನಮ್ಮ ಜೊತೆಗಿದೆ. ಅಂತ 160 ಜನರ ವಿಲೇಜ್ನ ಎಲ್ಲ ರೈತ ಬಾಂಧವರು ನಮ್ಮ ಕೃಷಿ ಅಭಿವೃದ್ಧಿ ಶಾಖೆಗೆ ಬರ್ತಾರಂತಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸ್ತದೆ. ಅವರಿಗೆ ಸೇವೆ ಮಾಡೋದೇ ನಮ್ಮ ಪರಮ ದೈವ ಅಂತ ನಾವು ಅಂದ್ಕೊಂಡಿವಿ. ನೀವು ಯಾವುದೇ ಕಾರಣಕ್ಕೂ ಬರ್ಬೋದು. ಅದರಲ್ಲಿ ವಿಶೇಷವಾಗಿ ಪ್ರಸಾದ್ರವರು ಈಗ ಬಂದಿದ್ದಾರೆ ಮ್ಯಾನೇಜರ್ ಆಗಿ, ಭಾಳ ಆಕ್ಟಿವ್ ಎನರ್ಜೆಟಿಕ್ ಇದ್ದಾರೆ. ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸ್ತಾರೆಂಬ ಭರವಸೆ ನಮಗೆಲ್ಲ ಇದೆ. ನೀವೆಲ್ಲ ಬಂದು ಈ ಒಂದು ಸೌಲಭ್ಯವನ್ನು ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗಂಗಾವತಿ ಲೆಫ್ಟ್ ಹ್ಯಾಂಡ್ ಕೆನಲಲ್ಲಿ ನಮ್ಮ ತುಂಗಭದ್ರಾ ಡ್ಯಾಮಿನಲ್ಲಿ 4-6 ವರ್ಷಗಳಿಂದ ನೀರಿನ ಒಂದು ಕೊರತೆ ಇರೋದ್ರಿಂದ ಒಂದೇ ಬೆಳೆ ಬೆಳೆದು ನಮ್ಮ ರೈತಾಪಿ ವರ್ಗದವರು ಬಹಳ ಅನಾನುಕೂಲತೆಯನ್ನು ಮಾಡಿದರು. ಈ ವರ್ಷ ವಿಶೇಷವಾಗಿ ನಮ್ಮ ಕರೋನಾ ಎಫೆಕ್ಟ್ನಿಂದ ಕೂಡ ನಮ್ಮ ರೈತಾಪಿ ಜನರಿಗೆ ಬಹಳ ತೊಂದರೆಯಾಗಿದೆ. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಕೃಷಿ ಅಭಿವೃದ್ಧಿ ಶಾಖೆ ಗಂಗಾವತಿಯವರು ಸುಮಾರು 225 ಕೋಟಿ ರೂಪಾಯಿಗಳ ವಹಿವಾಟನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಾವು ರೈತರ ಪರವಾಗಿ ಯಾವ ರೀತಿ ಇದ್ದೀವಿ ಅಂತಂದು ತೋರಿಸ್ಕೊಡ್ತಾ ಇದೆ. ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಇರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಂದು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದಾಗಿ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಕಾಟಾಚಾರಕವಾಗಿ ಆಯೋಜಿಸಲಾಗಿದೆ. ಈ ವೇಳೆ ಅಂತಾರಾಷ್ಟ್ರೀಯ ರೈತ ದಿನಾಚರಣೆ ಕಿಸಾನ್ ಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕಿನ ವಿವಿಧ ಗ್ರಾಮದ ಪ್ರಗತಿಪರ ರೈತರು ಈ ಒಂದು ಅಂತಾರಾಷ್ಟ್ರೀಯ ರೈತರ ದಿನಾಚರಣೆ ನೆಪದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿ ಪರಮಾವಧಿ ಮರೆಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಸಂಬಂಧಪಟ್ಟ ರೈತರ ದಿನಾಚರಣೆಯಲ್ಲಿ ಯಾವುದೇ ರೈತರಿಗೆ ಉಪಯೋಗತಕ್ಕಂಥಗಳು ಮತ್ತು ಪ್ರದರ್ಶನಗಳು ಇಲ್ಲಿ ಕೈಗೊಂಡಿಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಕೇವಲ ನೆಪಕ್ಕೆ ಮಾತ್ರ ಇಲ್ಲಿಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಆಚರಿಸಲಾಗುತ್ತದೆ. ಕೇವಲ ಈ ಒಂದು ಅಂತಾರಾಷ್ಟ್ರೀಯ ರೈತರ ದಿನಾಚರಣೆಯಾಗಿ ಇರುತ್ತದೆ ವಿನಃ ಇಲ್ಲಿ ಯಾವುದೇ ರೀತಿಯಲ್ಲಿ ರೈತರಿಗೆ ಅನುಕೂಲಕರವಾದ ಮಾಹಿತಿಗಳು ಲಭ್ಯವಿಲ್ಲ ಎಂದು ರೈತರು ಬಲವಾಗಿ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು.
ನೋಡ್ಕೊಳ್ರಿ ಅಂತ ಬೆಳೆ ಬೆಳೆದ್ರಿ ಅಂತ. ಯಾರು ವಿದ್ಯಾವಂತರು ಒಕ್ಕಲ್ತನ ಮಾಡ್ತಿಲ್ಲ. ಈಗ ಒಕ್ಕಲ್ತನ ಮಾಡೋರು ಯಾರು? ಅವಿದ್ಯಾವಂತರು ಒಕ್ಕಲ್ತನ ಮಾಡ್ತಾರೆ. ವಿದ್ಯಾವಂತರು ಈಗ ಒಕ್ಕಲ್ತನದಲ್ಲಿ ಏನು ಉಳಿದಿಲ್ಲ. ಹೆಚ್ಚು ಬೆಳೀರಿ ಅಂತ ಹೇಳಿದ್ರು, ನಾವು ಹೆಚ್ಚು ಬೆಳೆದೀವಿ. ಬೆಳೆದಂಥ ಮಾಲಿಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. ನಾನು ಮೊನ್ನೆ ತಾನೇ ಕಾಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತ ಬೆಳೆದಂಥ ಮಾಲಿಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ ಅಂತ ನಾವು ಒಂದು ಟ್ಯಾಕ್ಟ್ರಿ ನೆಲ್ಲು ರೋಡಿಗೆ ಸುರುವಿ ದೊಡ್ಡ ಪ್ರಮಾಣದ ಗಲಾಟೆ ಮಾಡಿದ್ವಿ. ಅವಾಗ ಲಕ್ಷ್ಮಣ ಸವದಿಯವರು ಬಂದಿದ್ದರು. ಏನ್ರಿ ಸರ್, ಏನು ಬೆಳೆದಂಥ ರೈತನಿಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ, ನೀವು ಖರೀದಿ ಕೇಂದ್ರ ತೆರೆದೀವಿ ಅಂತ ಹೇಳ್ತೀರಿ. ಆಯಿತು, ಖರೀದಿ ಕೇಂದ್ರ ತೆರೆದೀವಿ. ಕೊಡೋರು ಯಾರು, ತಗೊಳ್ಳೋರು ಯಾರು? ಆಯ್ತು, ಕೊಡೋದು ತಗೊಳ್ಳೋದು ಆಯ್ತು. ಖಾಲಿ ಚೀಲ ನಮ್ಮವ ನಿಮ್ಮವ. ಇಲ್ರಿ ಖಾಲಿ ಚೀಲ ನಿಮ್ಮವು. ಹೆಂಗ್ರಿ ಖಾಲಿ ಚೀಲ ನಮ್ಮವು ಅಂದ್ರೆ ₹6 ಖಾಲಿ ಚೀಲ ಕೊಡ್ಬೇಕು. ಎಲ್ಲಿದೇವ್ರಿ ₹6 ಖಾಲಿ ಚೀಲ? ಯಾವ ದೇಶದಾಗಿದ್ದಾವೆ ₹6 ಖಾಲಿ ಚೀಲ? ಒಂದು ಪಕ್ಕ ವರ್ಷ ಖರ್ಚಿಗೂ ಬರಂಗಿಲ್ಲ. ಇಂತಹ ಧೋರಣೆಯಿಂದ ರೈತ ನಶಿಸಿ ಹೋಗ್ಲಿಕ್ಕತ್ತೇನ? ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಇರ್ಬೋದು, ಯಾರೇ ಇರ್ಬೋದು, ಅವಾಗ ಫೀಲ್ಡ್ ಮಾಡ್ರಂದ್ರೆ ಯಾರಿದ್ರು? ಅವಾಗ ಪ್ರತಿ ಹೊಲಗಳಿಗೆ ಅಡ್ಡಾಡಿ ಇಂಥದ್ದು ಬೆಳೆ ಬರುವಾಗ ಬಂದವ, ಇಂಥವ್ದಿಲ್ಲ, ಇಂಥದ್ದು ಬೆಳ್ರಪ್ಪ, ಇಂಥವ್ದಿಲ್ಲ ಅಂತ ಹೇಳ್ತಿದ್ರು. ಈಗ ಮೊಬೈಲ್ನಾಗ ಹಾಕಿ ನೋಡ್ರಿ ಸರ್ ಅಂತ ಹೇಳ್ತಾರೆ. ಮೊಬೈಲ್ನಾಗ ನೋಡೋಕ್ಕಾಗುತ್ತೇನಪ್ಪ ನಮಗೆ? ನಾವು ಅವಿದ್ಯಾವಂತ ರೈತರು. ನಾವು ಈಗ ವಿದ್ಯಾವಂತ ರೈತರು ಒಕ್ಕಲ್ತನ ಬಿಡಕತ್ತಾರೆ. ಏನಪ್ಪ, ಒಬ್ಬ ಪಾನ್ಬೇಡನ್ನು ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ನು ಹೆಂಡ್ರ ಮಕ್ಕಳು ಸಲುವಾಗ ಸರಿಯಾದ ರೀತಿಯಿಂದ ಮಾಡ್ಕೊಂಡು ಹೋಗ್ತಾನ. ನಾವು ಒಕ್ಕಲ್ತನ ಮಾಡ್ತಕ್ಕಂಥವ್ರು ಹೆಂಡ್ರಿಗೆ ಸರಿಯಾದ ನೋಡಕ ಆಗಕ್ಕಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸರ್ಕಾರಗಳು ಒಂದು ಭತ್ತ ನಿಗಮ ಅಂತ ಯಾಕೆ ಮಾಡಬಾರ್ದು? ಭತ್ತ ನಿಗಮ ಅಂತ ಮಾಡಿದ್ರೆ, ಈಗ ರೇಷ್ಮೆ ನಿಗಮ ಮಾಡ್ಯಾರ, ಕುರಿ ಉಣ್ಣೆ ನಿಗಮ ಮಾಡ್ಯಾರ, ಹಲವಾರು ನಿಗಮಗಳು ಮಾಡಿದಂಗ ಒಂದು ಭತ್ತ ನಿಗಮ ಅಂತ ಮಾಡಿದ್ರೆ ರೈತಗ ಒಳ್ಳೆ ಬೆಂಬಲ ಬೆಲೆ ಸಿಗ್ತದ, ಒಳ್ಳೆ ಕೇಳ್ತಕ್ಕಂಥ ವಿಚಾರಗಳು ಇರ್ತಾವ. ಅದು ಎಲ್ಲರ ಅನ್ನ ಉಂಬೋದು ಗೊತ್ತೈತೆ, ಅನ್ನೋದು ವಿಚಾರ ಗೊತ್ತಿಲ್ಲ. ಯಾತಕ್ಕೋಸ್ಕರ ಇದು? ಈಗ ನಾವು ಈಗ ನೋಡ್ರಿ, ಮೊನ್ನೆ ಕೊರೋನಾ ಬಂತು. ಮನುಷ್ಯರಿಗೆ ಕೊರೋನಾ ಬಂದಂಗ ನೆಲ್ಲಿಗೆ ಸಹಿತ ಕೊರೋನಾ ಬಂತು. ಅಲ್ಲಿ ಇವತ್ತು ಎಕರೆಗೆ 10 ಚೀಲ 15 ಚೀಲ ಬೆಳೆದಿವಿ. ಈ ವರ್ಷ ಅತಿ ಹೆಚ್ಚು ಮಳೆ ಆಗಿ ನಾವು ಒಂದು ಎಕರೆಗೆ 5 ಸಲ ಪೆಡ್ಲರ್ ಹೊಡೆದೀವಿ. ಒಂದು ಎಕರೆಗೆ ಎಷ್ಟು ಅಂದರೆ ₹1000 ಒಂದು ಸಲ ಪೆಡ್ಲರ್ ಹೊಡ್ಯಾಕ. ಎಷ್ಟು ಖರ್ಚಾಯಿತು? ಆ ಖರ್ಚು ವೆಚ್ಚಗಳಿಲ್ಲ. ನಾವು ಹೇಳಕತ್ತೀವಿ ವೈಜ್ಞಾನಿಕ ಬೆಂಬಲ ಬೆಲೆ ಅಂದರೆ ಈ ಸರ್ಕಾರಗಳು ಮಾಡಿದಂಥ ಬೆಂಬಲ ಬೆಲೆ ಅವೈಜ್ಞಾನಿಕ ಬೆಂಬಲ ಬೆಲೆ. ಇದು ವೈಜ್ಞಾನಿಕ ಬೆಂಬಲ ಬೆಲೆ ಅಂದರೆ ರೈತ ಸಸಿ ಮಾಡಿ ಹಾಕಿ ಪೆಡ್ಲರ್ ಹೊಡೆದು ಸಸಿ ನಾಟಿ ಮಾಡ್ಕೊಂಡು ಕಟಾವು ಮಾಡ್ಕೊಂಡು ಮಾರ್ಕೆಟ್ಗೆ ತರಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಬರ್ತಾವೆ, ಆ ಖರ್ಚು ವೆಚ್ಚಗಳ ಆಧಾರದ ಬೆಲೆ ನಿಗಮ ಮಾಡಬೇಕಾಗಿತ್ತು. ಖರ್ಚು ವೆಚ್ಚಗಳು ಅದು ಬೆಳೆದು ಈಗ ನೋಡುವಪ್ಪ ಟಾಟಾ ಬಿರ್ಲಾ ಚೂಜಿ ತಯಾರು ಮಾಡ್ತಾನೆ. ಆ ಚೂಜಿಗೆ ಇಂಥ ರೇಟಿಗೆ ಮಾರ್ಬೇಕಂತ ನಿಗದಿ ಮಾಡಿರ್ತಾನೆ. ನೀವು ಯಾಕೆ ರೈತ ಬೆಳೆದಂಥ ಮಾಲಿಗೆ ಯಾಕೆ ನೀವು ಸರಿಯಾದ ಇದು ಮಾಡಂಗಿಲ್ಲ? ಸರ್ಕಾರಗಳು ಅಲ್ಲಿಂದ ಇಲ್ಲಿವರೆಗನ ಯಾವ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು, ಆ ಸರ್ಕಾರಗಳು ರೈತನ ಶೋಷಣೆ ಮಾಡ್ಕೊಂತ ಬಂದ ವಿನ ರೈತರಿಗೆ ಯಾರೂ ಒಳ್ಳೇದು ಮಾಡಿಲ್ಲ. ಅಲ್ಲಿ ದೊಡ್ಡ ಆಂದೋಲನ ನಡೆಯುತ್ತಿದೆ. ಆ ಆಂದೋಲನ ಬಗ್ಗೆ ವಿಚಾರಗಳೇ ಇಲ್ಲ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಧರಣಿ ಕೂತಿದ್ದೀವಿ ನಾವು. ಈಗ ನಮ್ಮಲ್ಲಿ ಏನು ಜೇಟ್ ಬಂದೈತೆ, ಯಾವ ರೋಗ ಬಂದೈತೆ ಅಂತ ತಿಳಿಸಿದ್ರೆ ಮಾತ್ರ ರೈತರು ಉದ್ಧಾರ ಆಗ್ತಾರೆ. ನೀವು ಕೂಡ ರೈತರ ಮಕ್ಕಳು. ರೈತರ ಬಗ್ಗೆ ಕಾಳಜಿ ಇರಬೇಕು, ರೈತರ ಬಗ್ಗೆ ವಿಚಾರ ಇರಬೇಕು. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಮಿತ್ರರು, ನನ್ನ ರೈತ ಹಣತಂಬಗಳಿಗೆ ಧನ್ಯವಾದಗಳು ಹೇಳಿ. ರೈತ ಸಂಘಟನೆಗಳು ಒಂದು ಪ್ರಕಟಣೆ ಕೊಟ್ಟಿತ್ತು. ಯಾವ ಕೃಷಿ ವಿಜ್ಞಾನಿಗಳು, ಯಾವ ಕೃಷಿ ಅಧಿಕಾರಿಗಳು, ಎಷ್ಟೆಷ್ಟು ಮಂದಿ ರೈತರು ನೆನೆತಾರೆ ನೀವು ಸಮಗ್ರ ಕೃಷಿಯಲ್ಲಿ, ಅರಣ್ಯ ಕೃಷಿಯಲ್ಲಿ, ಸಾಮಾಜಿಕ ಇದರಲ್ಲಿ ಏನೇನು ಅಂಗಗಳಲ್ಲಿ ರಂಗಗಳಲ್ಲಿ ಅವ್ರನ್ನ ಪರಿಣಿತರನ್ನ ಮಾಡಿರಿ, ಎಷ್ಟು ಮಂದಿ ನೀವು ಸ್ಪಾನ್ಸರ್ ಮಾಡಿರಿ, ಅದನ್ನೆಲ್ಲ ಕೋಟ್ ಮಾಡಿ ನಿಮ್ಮ ಸ್ಟ್ಯಾಟಿಸ್ಟಿಕ್ಸಿನ್ ಜೊತೆಗೆ ನಮ್ಗೆ ಅಪ್ಲಿಕೇಶನ್ ಕೊಡ್ರಿ. ನಿಮಗೆ ನಾವು ಒಳ್ಳೆಯ ಅಧಿಕಾರಿ, ಒಳ್ಳೆಯ ವಿಜ್ಞಾನಿ, ಒಳ್ಳೆಯ ಅಧಿಕಾರಿ ಅಂತೇಳಿ ನಾವು ರೈತರ ಪ್ರಶಸ್ತಿ ಕೊಡ್ತೀವಿ ಅಂತಕ್ಕಂಥ ಒಂದು ಪ್ರಕಟಣೆ. ಯಾಕಂದರೆ ಮೊದಲು ಏನಿತ್ತು, ಈಗ ಎಲ್ಲರೂ ಹೇಳ್ತಾರೆ ಸಮಗ್ರ ಕೃಷಿ ಮಾಡ್ರಿ ಅಂತಾರೆ, ಆರ್ಗ್ಯಾನಿಕ್ ಮಾಡ್ರಿ ಅಂತಾರೆ. ಅದು ಆರ್ಗ್ಯಾನಿಕ್ ಅನ್ನೋದಂತೂ ಒಂದು ಬ್ರ್ಯಾಂಡ್, ಹೊಸ ಒಂದು ಫ್ಯಾಷನ್ ಆಗಿದೆ. ಆದರೆ ಸ್ವಾಮಿ, ಮೊದಲೇನಿತ್ತು, ನಮಗೆ
ಚರಣ್ ಸಿಂಗರ ಕಾಲದಾಗರಾಗಲಿ ಮೊದಲಾಗಲಿ ಹೊಟ್ಟೆ ತಿಂತಕ್ಕಂಥ ಹೊಟ್ಟೆ ಜಾಸ್ತಿ ಇದ್ದು ಉತ್ಪಾದನೆ ಆಗ್ತಕ್ಕಂಥ ಆಹಾರ ಕಡಿಮೆ ಇತ್ತು. ಆವಾಗ ನಮಗೆ ಏನಾರ ಔಷಧ ಹಾಕ್ರಿ, ಏನಾರ ಗೊಬ್ಬರ ಕೊಡ್ರಿ, ಸ್ವಲ್ಪ ಬೆಳೆ ಬೆಳೆದು ಮೊದಲು ಬದುಕಿದ್ರೆ ಸಾಕು ಅನ್ನೋಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ ಏನಾಗಿದೆ ಅಂದರೆ ನಾವು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಸಮುದ್ರಕ್ಕೆ ಚೆಲ್ಲೋದು, ಇಲ್ಲಾಂದ್ರೆ ಗೋಡೌನ್ನಲ್ಲಿ ಸ್ಟಾಕ್ ಮಾಡಿದೆಲ್ಲ ಕೊಳೆತು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೂಡ ಅದೇ ತಳಿ ಅಭಿವೃದ್ಧಿ, ಅದೇ ಹೆಚ್ಚಿನ ಗೊಬ್ಬರ ಹಾಕೋದು, ಅದೇ ಔಷಧ ಹೊಡೆಯೋದು ಈಗೂ ಕೂಡ ಅವಶ್ಯಕತೆ ಇದೆಯಾ? ಇದನ್ನು ಮರುಪರಿಶೀಲನೆ ಮಾಡೋದು ಬೇಡವಾ? ಕಾಲಕ್ಕೆ ತಕ್ಕಂಥದ್ದು. ಅವಾಗ ಅದು ಬೇಕಾಗಿತ್ತು, ಅದನ್ನು ಮಾಡಿದರೆ ಓಕೆ. ಆದರೆ ಅದನ್ನು ಇವತ್ತಿಗೆ ಮತ್ತೆ ಅದನ್ನೇ ನೀವು ಫೀಡ್ ಮಾಡ್ಕೊಂತ ಹೋಗ್ತೀರಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಆರ್ಗ್ಯಾನಿಕ್. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಈ ಔಷಧ ಬೆಳಿಬೇಕು ಅಂತೇನು ನಾವು ಭಾಳ ಕಷ್ಟಪಟ್ಟೇನೈತಲ್ಲ, ಎಲ್ಲವನ್ನು ಹೊಡೆದೇನು ಅಗದಿ ಉತ್ಪಾದನೆ ಮಾಡಿದ್ದೀವಿ. ಅದನ್ನು ತಿಂದು ಈ ಪಂಜಾಬದ ಉದಾಹರಣೆ ಹೇಳಿದರು. ಪಂಜಾಬದಲ್ಲಿ ಒಂದು ಟ್ರೇನಿಗೆ ಕ್ಯಾನ್ಸರ್ ಟ್ರೇನ್ ಅಂತ ಹೆಸರಿಟ್ಟಾರೆ. ಈ ಆಹಾರದ ಒಂದೇನು ರಾಸಾಯನಿಕ ಯುಕ್ತ ಆಹಾರ ತಿಂದು ಕ್ಯಾನ್ಸರ್ ಏನೈತಲ್ಲ ಎಷ್ಟು ಪ್ರಮಾಣದಲ್ಲಿ ಎಲ್ಲ ಕಡೆಗೂ ಬೆಳೀತಾ ಇದೆ ಅಂತಂದರೆ, ಸ್ವಾಮಿ ಈ ಕ್ಯಾನ್ಸರ್ ಬೆಳೀಲಿಕ್ಕೆ ನಾವು ಈ ಥರದ ಉತ್ಪಾದನೆ ಮಾಡಬೇಕೇ? ನಮಗೀಗ ಯಾವಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿಲ್ಲ ಅಂದ ಹೊತ್ತಿನಾಗ ನಮಗೆ ಎಷ್ಟು ಬೇಕಷ್ಟು ಆಹಾರನ ಪ್ರೊಡ್ಯೂಸ್ ಮಾಡೋ ಕಾಲಕ್ಕೆ ಸ್ವಲ್ಪ ನಾರಾಯಣ ರೆಡ್ಡಿ ಅವ್ರನ್ನ ಸಾವಯವ ಕೃಷಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಾರಾಯಣ ರೆಡ್ಡಿ ಅವರು ಮನೆಯಲ್ಲೇ ನಾನು ಒಂದು 3 ದಿವಸ ಇದ್ದೆ. ಆಮೇಲೆ ಅವ್ರು ಆರೋಗ್ಯ ಪರಿಸ್ಥಿತಿ ಬಂದಾಗ ನಮ್ಮ ಮನೆಯಲ್ಲಿ ಅವ್ರು 4 ದಿವಸ ಇದ್ದು ಹೋಗಿದ್ರು. ರಾಣಿಗೊಂದಲ್ಲಿ ಮತ್ತು ಅವ್ರು ಹೇಳ್ತಾರೆ, ಒಂದು ನಮ್ಮ ಪಂಪಾ ಸರೋವರದಲ್ಲಿ ಒಂದು 300 ಜನ ಸಾವಯವ ಕೃಷಿಕರ ಒಂದು ಸಮಾವೇಶ ಮಾಡಿದ್ರು. ಅಗ್ರಿಕಲ್ಚರ್ ಮ್ಯಾನ್ ಇಕಾಲಜಿ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ನೆದರ್ಲ್ಯಾಂಡ್ ಫಂಡ್ ಅಂತದ್ದು ಅವರು ಮತ್ತು ನಮ್ಮ ಸತ್ಯಶ್ಯಾಮ ಅಂತ ಒಂದು ಸಂಘ ಇತ್ತು, ಸೇರಿಕೊಂಡು ಸುಮಾರು 250-300 ಜನ ರೈತರನ್ನು ಸೇರಿಸಿದ್ರು. ನಮ್ಮ ವಯಸ್ಸಾಗಿರ್ತಕ್ಕಂಥ ವಿ ಎ ಪಾಟೀಲು ಅವ್ರನ್ನೂ ಬಂದಿದ್ದರು. ಆವಾಗ ನಾಯಣ್ಣ ಹೇಳ್ತಿದ್ರು, ಯಾಕೆ ನೀವು ಅನುಭವಿ ರೈತರು ಅಥವಾ ರೈತರು ಕಷ್ಟಪಟ್ಟಲ್ಲಿ ಏನು ಸಮಸ್ಯೆ ಮಾಡಿರ್ತಾರೆ, ಸಂಶೋಧನೆ ಮಾಡಿರ್ತಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇದೆ, ಅದನ್ನು ನೀವು ಅಕ್ಸೆಪ್ಟೇ ಮಾಡೋದಿಲ್ಲ. 10-15 ವರ್ಷ ಅವನು ತರಬೇತಿ ಮಾಡಿಕೊಂಡು ಅವನಲ್ಲೇ ಬೆಳೆದು ಅದಕ್ಕೆ ಯಾವುದೇ ಬಡ್ಜೆಟ್ ಇಲ್ಲ, ಯಾವುದೇ ಗ್ರಾಂಟ್ ಇಲ್ಲ, ಯಾವುದೇ ಯೂಸ್ ಗ್ರಾಂಟ್ ಇಲ್ಲ ಅಂತಕ್ಕಂಥ ಬೆಳೆದಿದೆ, ಅದನ್ನು ಅಕ್ಸೆಪ್ಟೇ ಮಾಡೋದಿಲ್ಲ. ಆದರೆ ನೀವು ಏನೋ ಬಂದಿರ್ತೀರಿ, ಇದು ಮಾಡಿ ಅದು ವಿಜ್ಞಾನಿಗಳು ಅದು ನೀವು 3 ವರ್ಷದ ಪ್ಲಾನು ಅಥವಾ 4 ಲಕ್ಷ ಒಂದು ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ ಕೊಟ್ಟಿರ್ತಾರೆ, ಅದನ್ನು ಸಂಶೋಧನೆ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಟ್ರೆ ಅದನ್ನು ನೀವು ಮಾಡಿ ನಮ್ಗೆ ಫೋರ್ಸ್ ಮಾಡ್ತೀರಿ. ನಾವು ಅನುಭವ ಮಾಡಿರ್ತಕ್ಕಂಥದ್ದು ಅಥವಾ ನಂದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಅನುಭವ ಅದನ್ನು ನೋಡೋದಿಲ್ಲ, ಕಡೆಗೆ ಕಾಣಿಸೋದಿಲ್ಲ. ಅದು ಯಾಕೆ ಈ ತಮ್ಮ ತಾರತಮ್ಯ ಯಾಕೆ? ಅದಕ್ಕೆ ಒಂದು ದಿವಸ ನೀವೆಲ್ಲ ವಿಜ್ಞಾನಿಗಳು ಅಥವಾ ಈ ಡಿಪಾರ್ಟ್ಮೆಂಟ್ನವರು ಕೆಳಗಿರಲಿ, ನಾವು ಈ ಅನುಭವಿ ರೈತರು ಅಥವಾ ಸಂಶೋಧನೆ ಮಾಡ್ತಕ್ಕಂಥ ರೈತರು ಮೇಲಿರಲಿ, ಅವಾಗ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಹೇಳಿ ಒಂದು ಸಲ ಅದು ಎಷ್ಟೇ ಇದಾದ್ರು ಕೂಡ ಒಂಥರ ನಿಜ ಅನಿಸುತ್ತೆ. ಡೈರೆಕ್ಟಾಗಿ ಅವರು ಆ AMA ಸಂಸ್ಥೆಯ ಮುಖ್ಯಸ್ಥರು ನೆರಳಂಡಿ ಬಂದಿದ್ದರು, ವಿ ಎ ಪಾಟೀಲ್ ಇದ್ದರು ವಯಸ್ಸಾಂಕರು, ಅವ್ರು ಮುಂದೆ ಚಾಲನೆ ಮಾಡಿದರು ಈ ರೀತಿ. ಯಾಕೆಂದರೆ ಹಂಗೆ ಆಗಿದೆ, ಅದು ಏನೋ ಇದು ಮಾಡಬೇಕು, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಮಾಡ್ತೀವಿ ಅಂತಕ್ಕಂಥದ್ದು ಒಂದಿದೆ. ಆಮೇಲೆ ಅದಕ್ಕೆ ದಯವಿಟ್ಟು ನಿಜವಾದ ರೈತಗೆ ನೀವು ಪ್ರತಿಯೊಂದು ರೀತಿಯ ಕಷ್ಟ ಅನುಭವಿಸ್ತಾರೆ. ಬೆಳೆ ಬಂದರೆ ಮಾರ್ಕೆಟ್ ಇಲ್ಲ. ಯಾಕಂದರೆ ಒಂದು ಸಲ ರೈತ ಅವನು ಹೊರಗೆ ಬರಬೇಕಂದ್ರೆ ಎಷ್ಟು ಡಿಪೆಂಡ್ ಆನ್ ಎನ್ವೈರನ್ಮೆಂಟ್, ಪರಿಸರದ ಮೇಲೆ ಅವಲಂಬನೆ ಆಗಬೇಕು, ಮಾರ್ಕೆಟ್ ಮೇಲೆ ಅವಲಂಬನೆ ಆಗಬೇಕು, ನೀರಾವರಿ ಇಲಾಖೆ ಮೇಲೆ ಅವಲಂಬನೆ, ಎಲ್ಲರಿಂದ ನುಸುಳ್ಕೊಂಡು ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ದಾನೆ. ಇದ್ರಾಗ ಯಾವುದೋ ಒಂದು ಕೈ ಕೊಟ್ಟರೆ ಅವನು ಅಲ್ಲೇ ಇರ್ತಾನೆ. ಅದರಿಂದ ಹಂಗಲ್ಲ, ಇವರ ಫಿಕ್ಸ್ಡ್ ಅಮೌಂಟ್ ಇದೆ, ಕೆಲಸ ಮಾಡಲಿ ಮಾಡಿ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದಿದೆ. ಅದಕ್ಕೆ ಸ್ವಲ್ಪ ನಿಜವಾದ ಕಳಕಳಿಯಿಂದ ನೀವು ಇನ್ನು ಮುಂದೆ ಏನು ಮಾಡ್ತಂತ ಹೇಳಿದ್ರಿ, ಇನ್ನು ಆರ್ಡ್ರು ಅಥವಾ ಇವರೇನಪ್ಪ ಬಂದುಬಿಟ್ಟು ನಾವೇನೋ ಕಾರ್ಯಕ್ರಮ ಮಾಡಿದ್ವಿ ರೈತ ಅದ್ರ ಬಗ್ಗೆ ನಮಗೆ ಸಲಹೆ ಕೊಡ್ತಕ್ಕಂಥದ್ದು ಇದು ಬೇಡ. ಆಮೇಲೆ ರೈತರಿಗೆ ಒಂದು ನನ್ನ ಅನುಭವದ ರೈತರು ಯಾವತ್ತೂ ನಮ್ಮ ರೈತರು 4 ಜನ ಸೇರಿ ಬರೀ ರಾಜಕೀಯ ಮಾತಾಡ್ತಾರೆ. ಅದು ಬಿಡಿ ದಯವಿಟ್ಟು. ರೈತ ಬಗ್ಗೆ, ಕೃಷಿ ಬಗ್ಗೆ ಅದು ಒಂದ್ಸಲ. ಆಮೇಲೆ ನೀವು ಪ್ರತಿ ವರ್ಷ ನೀವು ತಿರುಪತಿಗೋ ಧರ್ಮಸ್ಥಳಕ್ಕೆ ಹೋದಂಗೆ ಒಂದು ಏರಿಯಾ ಅಥವಾ ಅನುಭವಿ ರೈತರ ಬಗ್ಗೆನೋ ಒಂದು ಇದಕ್ಕೆ ನೀವು ಭೇಟಿ ಕೊಡ್ತಕ್ಕಂಥ ಇದ್ಕೊಳ್ಬೇಕು. ಏಕೆಂದರೆ ಅವರ ಅನುಭವದ್ದು ನಿಮ್ಗೆ ಎಷ್ಟೋ ಒಂದು ಇದಾಗುತ್ತೆ. ಇಲ್ಲಾರೆ ಸ್ವಲ್ಪ ಕೂಪಮಂಡಕ ನಾನು ಇಲ್ಲೇ ಇದ್ಕೊಂಡ್ಬಿಟ್ರೆ ಇದೇ ಶ್ರೇಷ್ಠ, ಇದೇ ಪವಿತ್ರ ಅಂತ ಕಂದ್ಕೊಂಡಿರ್ತಕ್ಕಂಥದ್ದು ಇರ್ತೀವಿ. ಆಮೇಲೆ ಎಲ್ಲದಕ್ಕೂ ನಾವು ರಾಜಕೀಯ ತರ್ತೀವಿ, ಬೇಡ. ನೀವು ಜಸ್ಟ್ ಹೋಗಿ ನೀವು ಈ ಘಟಪ್ರಭ ಮಲ್ಲಪ್ರಭ ನೀರಾವರಿಗೆ ಹೋಗ್ಬಿಟ್ರೆ ಅವರು ಏನಾದ್ರೆ ಇದೇನು ಮಾಡಿದ್ರಿ, ಈ ಬೆಳೆ ಏನು ಮಾಡಿದ್ರಿ, ಆ ಬೆಳೆ ಏನು ಮಾಡಿದ್ರಿ, ನಾವು ಅದು ಯಾರು ಇಲ್ಲಿ ಕಲಿತೇ ಇಲ್ಲ. ಬರೀ ರಾಜಕೀಯ ಮಾಡ್ತೀವಿ, ರಾಜಕೀಯ ಹೋಗ್ಬಿಟ್ಟು ಅವರಿಂದ ಹೋಗ್ಬಿಡ್ತೀವಿ. ಇದು ಕಾರ್ಯಕ್ರಮ ನಮ್ಮದು ಅಥವಾ ಇದೇನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಯಾರೂ ಲೆಕ್ಕಪಟ್ಟಿರೋದಿಲ್ಲ. ಯಾರೂ ಲೆಕ್ಕಪಟ್ಟಿಟ್ಟರೆ ಈ ಭತ್ತ ಯಾರೂ ಬೆಳೆಯೋದೇ ಇಲ್ಲ.
ಈಗ ಒಂದು ಅಂಕೆ ನಾವು ಈ ಸಲ ಮಹಾರಾಷ್ಟ್ರಗೆ ಸೈಕಲ್ ಮೋಡ್ನಾಗ ಹೋಗಿದೆ. ನಾವು ನಾಮಕವಾಸ್ತೆ ಮಾತ್ರನೇ ಇಲ್ಲಿ ಬರ್ತಾ ಇರೋದು. ಇಲ್ಲಿ ವಿಚಾರಗಳು ತಿಳ್ಕೋಬೇಕು, ಜ್ಞಾನ ಪಡ್ಕೋಬೇಕು, ಇಳುವರಿ ಪಡ್ಕೋಬೇಕು, ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕಡೆಗಳನ್ನ ಹಾಕೊಂಡು ಗಮನ ಕೊಡಬೇಕು. ನಾನು 2008ರಿಂದ ಇಲ್ಲಿಂದ ಕಂಟಿನ್ಯೂ ಬರ್ತಾ ಇದ್ದೀನಿ. ನಾನು ಚೇಂಜ್ ಆಗಿದ್ದೀನಿ, ಆರ್ಥಿಕವಾಗಿ ಸಬಲನಾಗಿದ್ದೀನಿ. ಆದರೆ ಬೇರೆಯವ್ರನ್ನ ಆಗ್ಲಿಕ್ಕೆ ಅವಕಾಶ ಬೇಕಲ್ಲ. ನಾನೊಬ್ಬರೇ ಆದ್ರೆ ಅದೇ ಸೀಮಿತವಾದ ಯಾವುದು ಇರಬಾರ್ದು. ಪ್ರತಿಯೊಂದು ಎಲ್ಲರಿಗೂ ಅವಕಾಶ ಕೊಡಬೇಕು. ಇಲ್ಲಿ ಬಂದ ಮೇಲೆ ನಾವು ಉದ್ಧಾರ ಆಗೀವಿ ಇದಾಗಿ ಎಲ್ಲ ಸುಳ್ಳು ಹೇಳಕ್ಕಷ್ಟೇ ನಾಮಕವಾಸ್ತೆ. ನಾವು 4 ವರ್ಷದಿಂದ ದೇಸಿ ವೆರೈಟಿ ಕೇಳಿದ್ವಿ, ಈ ವರ್ಷ ಬಂದು ದೇಸಿ ವೆರೈಟಿ ನಾವು ಸಿದ್ಧ ಸಣ್ಣ ಹಾಕಿದ್ವಿ. ಹೊಸಳ್ಳಿ ಭಾಗದಲ್ಲಿ ಈಗ ಒಂದು 4-5 ವೆರೈಟಿ ಆಗ್ತಾ ಇದ್ದಾರೆ. ಹೊಸ ಹೊಸ ವೆರೈಟಿಗಳನ್ನು ತೆಗೀರಿ. ಕಮ್ಮಿ ಇಳುವರಿ ಬರ್ತಾವ, ಖರ್ಚು ಕಮ್ಮಿ ಬರ್ತಾವ, ನಿಮಗೆ ಆದಾಯ ಜಾಸ್ತಿ ಆಗ್ತದೆ. ನಿಮ್ಮದಾದ ಒಂದು ಮಾರ್ಕೆಟ್ ಮಾಡ್ರಿ ಅಂತ ಹೇಳಿದ್ರು, ಅದನ್ನು ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಅದನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಕೆಂಪು ಮುಚ್ಚಿಗೆ ಅಂತೇಳಿ ಕಾಮನೂರ್ ಹತ್ರ ಬೆಳೀತಾ ಇದ್ದಾರೆ ಸರ್. ಗುಡ್ಡದಲ್ಲಿ ಬಿತ್ತನೆ ಮಾಡಿ ಬೆಳೀತಾ ಇದ್ದಾರೆ ಅವರು. ಒಂದು ಕೆಂಪಕ್ಕಿ ಮತ್ತು ಒಂದು ಬಿಳಿ ಅಕ್ಕಿ. ಅವ್ರಿಗೆ ಮಾರ್ಕೆಟ್ ಮಾಡೋಂಥ ಅವಕಾಶ ಇಲ್ಲ. ಅವ್ರು ದಿನ ತಿಂತಾ ಇದ್ದಾರೆ ಅದನ್ನ. ಇವತ್ತು ಅದನ್ನ ನಾನು ಮಾರ್ಕೆಟಿಗೆ ಅವ್ರನ್ನ ಕೇಳಿದ್ರೆ 1200 ರೂಪಾಯಿ ಕ್ವಿಂಟಲ್. ಅವರು 1 ಎಕರೆಗೆ 16ರಿಂದ 12 ಕ್ವಿಂಟಲ್ ಬರುತ್ತೆ ಸರ್. ಅವ್ರಿಗೆ ಇಲ್ಲಿವರೆಗೆ ಅವ್ರಿಗೆ ಅಕ್ಕಿ ಕೊಡ್ತಾರೆ ಅಂತ ಕೇಳಿದ್ರೆ ನಮ್ಮ ಮನೆಗೆ ಬೇಕಪ್ಪ ಕೊಡಲ್ಲ ಅಂದ್ರು. ಇವತ್ತಾದ್ರೆ ಬೆಲೆ ಗೊತ್ತಾದ್ರೆ ನಾನು ಅದ್ರದ್ದು ಅವಲಕ್ಕಿ ಮಾಡಿಸಿದೆ, ಪೇಪರ್ ಅವಲಕ್ಕಿ ಮಾಡಿಸಿದೆ ಮತ್ತು ಅಕ್ಕಿ ಮಾಡಿಸಿದೆ. 70 ರೂಪಾಯಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದೀವಿ. 50 ರೂಪಾಯಿ ಪೇಪರ್, ½ ಕಿಲೋ 50 ಅಕ್ಕಿ ಇದು ಮಾಡ್ತಾ ಇದ್ವಿ. ಪೇಪರ್ ಅರ್ಧ ಕೆಜಿ 50 ರೂಪಾಯಿ ಮಾರ್ತಾ ಇದ್ವಿ. ಆ ಒಗ್ಗರಣೆ ಅವಲಕ್ಕಿನ 80 ರೂಪಾಯಿ ಮಾರ್ತಾ ಇದ್ವಿ. ಅಲ್ಲಿರೋ ರೈತರು ಅವನು ಹಂಗೆ ಬೆಳೆಸ್ತಾನೆ ಇರ್ತಾನೆ. ಒಂದು ಅದಕ್ಕೆ ಅವಕಾಶ ಇಲ್ಲ. ಯಾವ್ದಾರ ಮಾಡಿದ್ದಕ್ಕೆ ಒಂದು ಪ್ರೋತ್ಸಾಹ ಇಲ್ಲ ರೈತರಿಗೆ. ಯಾರು ಮಾಡಿರ್ತಾನೆ ಅವನೇ ಲಾಸ್ ಆಗ್ತಾರೆ. ಪ್ರತಿಯೊಂದು ಈಗ ಆರ್ಗ್ಯಾನಿಕ್ ಅಂತ ಹೇಳಿದ್ವಿ, ಮಾಡಿದ ಮೇಲೆ ತಗೊಳ್ಳೋರೇ ಇಲ್ಲ. ಪಕ್ಕದಲ್ಲಿ ಮತ್ತೆ ಬಂದ್ ಮಾಡ್ತಾನೆ, ಅದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇದಕ್ಕೆ ಎಲ್ಲಿ ಮಾರ್ಕೆಟ್ ಸಿಗ್ತಾ ಇಲ್ಲ. ಕಿರುಧಾನ್ಯ ಹೇಳಿದ್ರು ನಾನು ಮಾಡಿದೆ ಕೊಡಲೆ ಇಲ್ಲಿವರೆಗೆ ಒಂದು 380 ಟನ್ ಇದೆ ನಮ್ಮ ಭಾಗದಲ್ಲಿ. ದಿವಸ ಸಾಪಿಸ್ತಾರೆ ನನ್ನ ಹೆಸರು. ನೋಡ್ರೆ ನೀವೇ ಮಾಡಿದ್ದು, ನಮಗೆ ಮೋಸ ಮಾಡಿದ್ದು, ನೀನೇ ನನಗೆ ಕೊಲೆ ಮಾಡಿದ್ದು ಅಂತ ಹೇಳ್ತಾರೆ. ನಾನು ಏನು ಮಾಡಿಲ್ಲ. ಪ್ರೋತ್ಸಾಹ ಕೊಟ್ಟರು ರೈತರಿಗೆ. ಯಾರು ಗೌರ್ಮೆಂಟ್ ಕೊಟ್ಟರು, ಹೆಕ್ಟೇರಿಗೆ 10,000 ಪ್ರೋತ್ಸಾಹ ಕೊಟ್ಟರು. ಎಲ್ಲರೂ ಕೊಡಲೆ ಬೆಳೆದ್ರು. ಅದು ಆ ವರ್ಷ ಎಕರೆಗೆ 10ರಿಂದ 12 ಕ್ವಿಂಟಲ್ ಇಳುವರಿ ಬಂತು. ತಗೊಳ್ಳೋರು ಯಾರಿಲ್ಲ. ನಾನು ಅದನ್ನ 6,800 ರೂಪಾಯಿ ತಗೊಂಡು ನಾನು 3,90,000 ಲಾಸ್ ಆದೆ. ಇನ್ನೂ ಹಂಗ ನನ್ನ ಗೋಡನಲ್ಲಿ ಐತೆ. ಅದು ಪ್ರೊಸೆಸ್ ಮಾಡಿ ನಾನು ಅಕ್ಕಿ ಮಾಡಿ ಕೊಡ್ಸಕತ್ತೀನಿ. ರೈತರದ್ದು ಡೈರೆಕ್ಟ್ ಆಗಿ ಬಂದದನ್ನ ಪ್ರೊಸೆಸ್ ಮಾಡಿ ಕೊಡ್ತೀನಿ. ಚನ್ನಬಸೈ ಸ್ವಾಮಿಯವ್ರದ್ದು ಕೊರಲೆ ಇದೆ. 5 ವರ್ಷ ಆಯ್ತು. ಈಗ 4 ದಿವಸ ಆಯ್ತು ಅವ್ರು ಫೋನ್ ಮಾಡಿ ನನಗೆ, ಎಲ್ಲಿದ್ದಪ್ಪ ಕೊರಲೆ, ಏನ್ ಮಾಡ್ತೀರಿ ಅಂತ ಕೇಳಿ. ನಗರದ ತಾಲೂಕು ಮಂಥನ ಸಭಾಂಗಣದಲ್ಲಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಚುನಾವಣೆಗಳ ನಿಮಿತ್ತವಾಗಿ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ಯಾವ ರೀತಿ ನಡೆಸಬೇಕು ಎಂಬುದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮಾನ್ಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಯುವ ಮೋಹನ್ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಂದಾಯ ಇಲಾಖೆಯ ಪ್ರಾರಂಭವಾಗಿದೆ. ಚುನಾವಣೆ ಘೋಷಣೆ ಆದ ದಿನಾಂಕದಿಂದಲೇ ನಮ್ಮದು ನೀತಿ ಸಂಹಿತೆ ಜಾರಿಯಾಗಿದೆ, ನಡೀತಾ ಇದೆ. ಈಗ ಜವಾಬ್ದಾರಿ ಬಹಳ ಇದೆ ನಮ್ಮ ರೀತಿಯಲ್ಲಿ ನಾವು ಈ ಪ್ರಕ್ರಿಯೆಯನ್ನು ಮುಗಿಸಬೇಕಾಗಿದೆ. ಈ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಈಗ ಸೆಕ್ಟರ್ ಆಫೀಸರ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರೊಸೀಡಿಂಗ್ ಕಳಿಸ್ಕೊಡ್ತಾರೆ. ಹಣವನ್ನು ಪಂಚಾಯತ್ ಈ ಒಂದು ಕೆಲಸದಲ್ಲಿ ನಾವು ಅತ್ಯಂತ ಮಹತ್ವವಾದ ಘಟ್ಟ ಅಂದರೆ ನಾವು ಮುದ್ರಣ ಮಾಡ್ತಾ ಇರೋದು ಬ್ಯಾಲೆಟ್ ಪೇಪರ್. ಅದು ಈಗಾಗಲೇ ರೆಡಿ ಆಗ್ತಾ ಇದೆ. ಪ್ರೂಫ್ ಬಗ್ಗೆ ಆಗಲಿ, ನಿಮ್ಮ ಓಕೆ ರಿಪೋರ್ಟ್ ಬಗ್ಗೆ ಆಗಲಿ ನಿನ್ನೆ ರಾತ್ರಿಯಿಂದಲೇ ನಾವೆಲ್ಲರೂ ಸೇರಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲಸ ನಡೀತಾ ಇದೆ. ಅದು ಮುಖ್ಯವಾದ ಒಂದು ಘಟ್ಟ ಇದೆ. ಆ ಒಂದು ತಯಾರಿ ಈಗಾಗಲೇ ನಡೀತಾ ಇದೆ. ಹಾಗೆಯೇ ಇನ್ನು ನಮ್ಮ ಮೂಲಭೂತ ಸೌಕರ್ಯಗಳಾಗಲಿ,
NCC ಟೀಮ್ ಬಗ್ಗೆ ಆಗಲಿ ಇನ್ನು ಮುಂದಿನ ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ. ಈ ಚುನಾವಣೆಯಲ್ಲಿ ನಾವೆಲ್ಲರೂ ಈ MCCದಾಗಲಿ ನಮ್ಮ EO ಸರ್ ಇದ್ದಾರೆ ಆ ತಂಡದಲ್ಲಿ, ಅವರೆಲ್ಲ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ PDO ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ಏನಿದ್ದಾರೆ ಅವುಗಳ ಬಗ್ಗೆ ಎಲ್ಲ ನೀವು ಪರಿಶೀಲನೆ ಮಾಡಬೇಕು. ಇನ್ನು ಟೈಮ್ ಇಲ್ಲ, ಪರಿಶೀಲನೆ ಮಾಡಿ ನಮಗೆ ಓಕೆ ರಿಪೋರ್ಟ್ ಸಹಿತ ಕೊಡಬೇಕಾಗುತ್ತೆ. ವಿಸಿಟ್ ಮಾಡ್ತಾ ಇದ್ದಾರೆ, DC ಅವರು ಬರ್ತಾ ಇದ್ದಾರೆ ಬೂತ್ಗಳು ನೋಡಲಿಕ್ಕೆ. ಹಾಗಾಗಿ ಎಲ್ಲ ಬೂತ್ಗಳ ಬಗ್ಗೆ ಈ ಸೆಂಟ್ರಲ್ ಆಫೀಸರ್ ಆಗಲಿ ನಮ್ಮ ವಿಲೇಜ್ ಅಕೌಂಟೆಂಟ್ PDOಗಳು ಎಲ್ಲ ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಇನ್ನು ಮುಂದಿನ ಎಲ್ಲ ವಿಷಯಗಳನ್ನು ನಮ್ಮ EO ಸರ್ ತಮಗೆ ತಿಳಿಸ್ಕೊಡ್ತಾರೆ. ಶಾಂತವಾದ ರೀತಿಯಲ್ಲಿ ಕುಳಿತುಕೊಂಡು ತಾವು ಈ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಕೇಳಬೇಕಂತ ನಾನು ಕೇಳ್ಕೊಳ್ತೀನಿ. ಒಂದು ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ವಿ. ಈ ಸೆಂಟ್ರಲ್ ಆಫೀಸರ್ ಕರ್ತವ್ಯ ಬಹಳ ಮುಖ್ಯ. ಈಗ ಇಷ್ಟು ದಿವಸ ತಾವು ನಾಮಪತ್ರ ತಗೊಳ್ಳೋದು ಅದ್ರ ಬಗ್ಗೆ ಕೆಲಸ ಮಾಡಿದ್ರಲ್ಲ, ಇನ್ನು ಮುಂದೆ ಬೇರೆ ಥರ ಕೆಲಸ ನೀವು ಈ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗದ ರೀತಿ ತರಲಿಕ್ಕೆ ಒಂದು ತಾಲೂಕು ಮಟ್ಟದ ತಂಡ ಇದೆ. ಆ ತಂಡದ ಮುಖ್ಯಸ್ಥ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾರೆ, ಮತ್ತೆ CPI ಅವರು ಇರ್ತಾರೆ, ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ 3 ಜನ ಸೇರಿ ಒಂದು ತಂಡ ಬಂತು. ಅದೇ ಥರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ತಂಡ ಇದೆ. ಸೆಕ್ಟರ್ ಆಫೀಸರು, PDO ಮತ್ತು BA ಗ್ರಾಮ ಮಟ್ಟದಲ್ಲಿ ತಾವೇನಿರಲ್ಲ, ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವಿರ್ತೀವಿ. ನಾವೆಲ್ಲ ಕಡೆ ನಾವು ನೋಡೋಕ್ಕಾಗಲ್ಲ. ಎಲ್ಲೇ ಒಂದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾದರೆ ತಕ್ಷಣ ಅಲ್ಲಿ ನೀವು ಸೆಕ್ಟರ್ ಆಫೀಸರು ಮತ್ತು PDO ಮತ್ತು BA ನಿಮ್ಮ ತಂಡ ಅಲ್ಲಿ ಹಾಜರಾಗಿಟ್ಟು ಅಲ್ಲಿ ನಮಗೆ ಪ್ರಿಲಿಮಿನರಿ ಮಾಹಿತಿ ನಮಗೆ ಕೊಡಬೇಕು. ಅವಾಗ ನಾವು ಬರ್ತೀವಿ. ನಾವು ಫಸ್ಟ್ ನಿಮ್ಮಿಂದ ವಿವರಣೆ ತಗೊಂಡು ಕೆಲಸ ನಾವು ಮಾಡ್ತೀವಿ. ಕೇಸ್ ಮಾಡೋದಾಗಿರ್ಬೋದು, ಇನ್ನೊಂದು ಕಾನೂನು ಕ್ರಮ ತಗೊಳ್ಳೋದು ನಮ್ಮ ಹಂತದಲ್ಲಾಗಿತ್ತು, ನಾವು ಮಾಡ್ತೀವಿ. ಅದಕ್ಕೆ ನಮ್ಮಲ್ಲಿ ಪೂರ್ವದಲ್ಲಿ ನಾವು ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಶೇಖರಣೆ ಮಾಡಬೇಕಾಗುತ್ತೆ. ಅದು ಯಾವುದು ಉಲ್ಲಂಘನೆ ಆಗದ ರೀತಿಯಲ್ಲಿ ನಾವು ಕಡಿಬೇಕಾಗುತ್ತೆ ಮತ್ತು ಅದನ್ನು ನಾವು ನಮ್ಮ ಗಮನಕ್ಕೆ ತರಬೇಕಾಗುತ್ತೆ. ಅದರಿಂದ ಸೆಕ್ಟರ್ ಆಫೀಸರ್ಗಳು ತಾವು ಇವತ್ತಿಂದಲೇ ಬಹಳ ಜಾಗೃತಿಯಿಂದ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಸಹ ದೂರವಾಣಿ ಸಂಖ್ಯೆ ಚಾಲು ಇರಬೇಕು. ಸ್ವಿಚ್ ಆಫ್ ಆಯಿತು ಅಥವಾ ಇನ್ನೊಂದು ಚಾರ್ಜ್ ಇರಲಿಲ್ಲ, ಮನೆ ಇಟ್ಟು ಹೋಗಿದೆ, ಅದೇನೋ ಚಾರ್ಜ್ ಇಟ್ಟು ಹೋಗಿದೆ ಅಂತ ಹೇಳಂಗಿಲ್ಲ. 24/7 ಆ ಥರ 24 ತಾಸು ಸಹ ಅಲರ್ಟ್ ಇರಬೇಕು. ರಾತ್ರಿ 12 ಗಂಟೆಗೆ ಫೋನ್ ಬರ್ಬೋದು, ರಾತ್ರಿ 2 ಗಂಟೆಗೆ ನಮ್ಗೆ ದೂರ ಬರ್ಬೋದು. ಅದರಿಂದ ಭಾಳ ಜಾಗರೂಕತೆ ಸೆಕ್ಟರ್ ಆಫೀಸರ್ಸ್ಗಳು ನಿಮ್ಮ ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ವಿ, ಎಲ್ಲರೂ ಆ್ಯಡ್ ಇದ್ದೀವಿ. ಪ್ರತಿಯೊಬ್ಬರಿಗೂ ನಾವು ಇಂಡಿವಿಜುವಲ್ ಆಗಿ ಯಾರಿಗೂ ಮಾತಾಡಲಿಕ್ಕೆ ಆಗದೇ ಇರ್ಬೋದು. ಯಾವುದೋ ಪ್ರಕರಣ ಬಂದಾಗ ಅವ್ರಿಗೆ ಮೊದಲು ಮಾತಾಡ್ಬೋದು. ಆದರೆ ನಾವು ಗ್ರೂಪಲ್ಲಿ ಅಷ್ಟೇ ಯಾವುದೇ ಮಾಹಿತಿ ಕೊಡಬೇಕಾದ್ರೆ ಗ್ರೂಪಲ್ಲಿ ಹಾಕ್ತೀವಿ. ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಮಾಹಿತಿ ಹಾಕ್ತಾ ಇರ್ತೀವಿ, ನಿಮ್ಮಿಂದ ಮಾಹಿತಿ ಪಡೆದುಕೊಳ್ತಾ ಇರ್ತೀವಿ. ಎಲ್ಲ ಇಂಡಿವಿಜುವಲ್ ದೂರ ಬಂದರೆ ಅವ್ರಿಗೆ ಅಷ್ಟೇ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಿಂದ ನೀವು ವಾಟ್ಸಪ್ ನೋಡ್ತಾ ಇರಬೇಕು. ನಿಮ್ಗೆ ಮಾಹಿತಿ ಬರಲಿಲ್ಲ, ವಾಟ್ಸಪ್ ನೋಡಲಿಲ್ಲ, ನಮಗೆ ಗೊತ್ತಾಗಿಲ್ಲ ಅಂತ ಹೇಳೋಕ್ಕಿಲ್ಲ. ಇವತ್ತಿನ ನೀವೆಲ್ಲ ಅಲರ್ಟ್ ಆಗಿದ್ದೀನಿ. ಕೆಲಸ ನಾವು ನೀವು ಸೇರಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ನೀವು ಒಬ್ಬರು ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಆ ಪಂಚಾಯತ್ ಮುಖ್ಯಸ್ಥರು ನೀವು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆಗದೇ ರೀತಿ ನೋಡುವ ಜವಾಬ್ದಾರಿ ನಿಮ್ಮದೇ. ಆ ಚುನಾವಣೆ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ಅಷ್ಟೇ ಕೆಲಸ ಮಾಡಬೇಕಾಗುತ್ತೆ. ಅದು ಕಚೇರಿಗಳು ಇರಬಾರ್ದು ಅಂತ ಹೇಳ್ಬಿಟ್ಟು ಕಂಡೀಷನ್ ಇದೆ. 200 ಮೀಟರ್ ಸುತ್ತ ರೇಡಿಯಸ್ನಲ್ಲಿ ರಾಜಕೀಯ ಪಕ್ಷಗಳ ಕಚೇರಿ ಎಲ್ಲದರ ಬಗ್ಗೆ ನೀವು ಖಚಿತಪಡಿಸಬೇಕು. ಅವನ್ನೆಲ್ಲ ಮಾಡಬೇಕಾಗುತ್ತೆ ಊರಗಂಟೆ. ಆಮೇಲೆ ಕಾನೂನು ಬಾಹಿರವಾಗಿ ಚುನಾವಣಾ ಪ್ರಚಾರ, ವಾಹನ ತರಬೇತಿ, ಸರ್ಕಾರಿ ಘಟಕಗಳನ್ನು ವಿರೂಪಗೊಳಿಸುವುದು ಇವೆಲ್ಲ ಆಗಬಾರ್ದು. ಯಾವ್ದಾದ್ರು ಪಾರ್ಟಿ ಸಿಂಬಲ್ ಹಾಕಿ ಅವೆಲ್ಲ ಪ್ರಚಾರ ಮಾಡ್ತಾ ಇರೋದು, ಮತ್ತೆ ಪರ್ಮಿಷನ್ ಇಲ್ಲದೆ ಪ್ರಚಾರ ಮಾಡ್ತಾ ಇರೋದು ಅವೆಲ್ಲ ಆಗಬಾರ್ದು. ಇದು ನೋಡ್ತಾ ಇರೋದು ಅದನ್ನು ನೀವು ಇಟ್ಕೊಂಡು ನಮ್ಗೆ ಹೇಳಬೇಕು. ಮುಂಚೆ ಹೋಗಿರ್ತಾರೆ ಅವರು ಪೊಲೀಸ್ ಸ್ಟಾಫ್ಗೆ ಹೋದ್ರೋ ಇಲ್ಲೋ ತಲುಪಿದ್ರೋ ಇಲ್ಲೋ ಮಾಹಿತಿ ಅವತ್ತಿನ ದಿವಸ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಅವ್ರು ಯಾವ ಸಾಮಗ್ರಿ ಬಿಟ್ಟು ಹೋಗಿದ್ರೆ ಹಲವಾರು ಸಾಮಗ್ರಿಗಳು ಇಲ್ಲ, ಅವ್ರನ್ನೆಲ್ಲ ಕವರ್ ಮಾಡಿ ಎಲ್ಲ ಕೊಟ್ಟಿರ್ತಾರೆ. ಅಕಸ್ಮಾತ್ ಕಡಿಮೆ ಬಂದಿದೆ ಅಥವಾ ಅಕಸ್ಮಾತ್ ಆ ಸಾಮಗ್ರಿ ಅವ್ರು ತಗೊಂಡು ಹೋಗಿಲ್ಲ ಅಂದರೆ ನೀವು ಸೆಕ್ಟರ್ ಆಫೀಸ್ಗಳು ಅವ್ರಿಗೆ ತಗೊಂಡೋಗಿ ಅವ್ರಿಗೆ ತಲುಪಿಸ್ಬೇಕಾಗುತ್ತೆ. ಮತ್ತು ಅದ್ರ ಬಗ್ಗೆ ವರದಿನೂ ನೀವು ಕೊಡಬೇಕಾಗುತ್ತೆ. ನೀವು ಪೋಲಿಂಗ್ ಸಿಬ್ಬಂದಿ ಸುರಕ್ಷಿತವಾಗಿ ಆ ಪೋಲಿಂಗ್ ಬಗ್ಗೆ ತಲುಪಿದ್ದಾರೆ ಮತ್ತು ಎಲ್ಲ ಸಾಮಗ್ರಿನ ಅವ್ರ ಕಡೆ ಇದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಅವತ್ತಿನ ದಿವಸ. ಅದಾದ್ಮೇಲೆ ಮತಗಟ್ಟೆ ಅಧಿಕಾರಿಗಳ ಉಪಯೋಗ ಏನು COVID-19 ಇರೋದ್ರಿಂದ ಅವರಿಗೆ ಕೆಲವು ಕಿಟ್ಗಳು ಸರಬರಾಜು ಮಾಡ್ತಾ ಇದ್ದಾರೆ. ಆಫೀಸಿಂದಾನೇ ಅವರಿಗೆ ಮಸ್ಟಿಂಗ್ ದಿವಸನೇ ಅವ್ರು ಕಿಟ್ಗಳು ಕೊಡ್ತಾರೆ. ಆ ಕಿಟ್ಗಳು ಸರಬರಾಜು ಆಗಿರುವ ಇರುವವರು ಅದನ್ನು ನೀವು ಖಚಿತ ಮಾಡ್ಕೊಳ್ತಾರೆ. ನೀವು ಸೆಕ್ಟರ್ ಆಫೀಸರ್ ನೀವು ಕೊಡಬೇಕು.
ಅಪೀಲುಗಳೆಲ್ಲ ಅವ್ರು ಡೈರೆಕ್ಷನ್ ಕೊಡ್ತೀವಿ. ಆಗಿದೆಯೋ ಆಗಿದೋ ಅನ್ನೋದ್ರ ಬಗ್ಗೆ ಸೆಕ್ಟರ್ ಆಫೀಸರ್ಗಳು ನಮಗೆ ನಮಗೆ ದೂರೀಕರಣ ಕೊಡೋದು. ಎಲೆಕ್ಷನ್ ಬಿಫೋರ್ 2 days ಹೌದು, ಪೌಡರ್ ಬಿದ್ದಿರುತ್ತೆ, ನಾವೆಲ್ಲ ಕೆಮಿಕಲ್ ಹಾಕಿರ್ತಾವಲ್ಲ ಅವ್ರಿಗೆ ಅವನ್ನೆಲ್ಲ ಸ್ವಚ್ಛ ಮಾಡಿಕೊಡೋದು. ಊಟದ ವ್ಯವಸ್ಥೆ, ಒಂದು ಸ್ಟಾಫ್ಗಳಿಗೆ ಊಟದ ವ್ಯವಸ್ಥೆ ಏನಿದೆ ಈ ಸಲ ಈಗ ಅವರು ಪೋಲಿಂಗ್ ಬೂತ್ ಸಿಬ್ಬಂದಿಯವರಿಗೆ ಗ್ರಾಮ ಪಂಚಾಯತಿಯಿಂದಲೇ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗಡ್ಡಿಯಲ್ಲಿ ಅವಿರೋಧವಾಗಿ ಬಾಲಪ್ಪ ಮಾದಿನಾಳ್ ಅವರು ಆಯ್ಕೆಯಾಗಿದ್ದಾರೆ. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಕಾರ್ಯಕರ್ತರು ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಗರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದಿಸಿದ್ದಾರೆ. ಹೇಳ ಘೋಷಣೆ ಹೋಗ್ರು ಎಲ್ಲ ಹಂಗ ಏನ್ ಬೇಡ ನೀನ್ ಟಿವಿಯಾಗ 5 ದಿನ ಯಾಕೆ ಬರೋಕ್ ಒಂದ್ 6 ನಮ್ದ ಬಿಟ್ಟು ಯಾವ್ದು ಬಂದಿರ ಬೇಡ. ಮೆಂಬರ್ ಬೇಸ್ಬರ್ಲ ಫೋನ್ ಮೆಂಬರ್ ನಮ್ಮ ಗಡ್ಡಿ ಗ್ರಾಮದಿಂದ ಎಂಕಿ ಪಂಚಾಯತಿಗೆ ನಮ್ಮ ಊರ ಸಹಕಾರದಿಂದ ನಾನು ಅವಿರೋಧ ಆಯ್ಕೆಯಾಗಿ ಇಲ್ಲಿ ಬಂದಿದ್ದೇನೆ. ಹೇಳಿ ಇವತ್ತು ಇಲ್ಲಿ ಬಂದಿದ್ದೇವೆ ಸಾಹೇಬ್ರ ಹೆಸರು ಹೇಳ್ರಿ. ಮಾಜಿ ಸಚಿವರು ನಮ್ಮ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ನಾವು ಒಂದು ಆಯ್ಕೊಂಡು ಹೋಗಂತ ಬಂದಿದ್ದೇವೆ.